ಇದರ ನಡುವೆಯೂ ಕೂಡ ನಮ್ಮಮ್ಮನ ಮೇಲೆ ಕೆಲವಷ್ಟು ನನಗೆ ಅನುಮಾನ ಇರೋದು. ತುಂಬ ಸುಂದರವಾಗಿದ್ದರು ನಮ್ಮಮ್ಮನ ಎಲ್ಲರೂ ಮಾತಾಡ್ಸೋಕ್ಕೆ ಬರೋರು, ಏನೇನೋ ಹೇಳೋರು. ನಮ್ಮಮ್ಮ ಎಲ್ಲವನ್ನೂ ಮೀರಿದ್ರು. ಆದರೆ ನಮ್ಮಮ್ಮ ಎಷ್ಟು ಧೈರ್ಯನೋ ಅಷ್ಟೇ ಒಂದು ಸರಿ ಪುಕ್ಕಲೆ, ಎಷ್ಟು ನಂಬಿಕೆನೋ ಅಷ್ಟೇ ಅಪನಂಬಿಕೆಗಳು, ಎಷ್ಟು ಧರ್ಮವಂತನೋ ಇವೆಲ್ಲವೂ ನಡುವೆನೂ ಕೂಡ ಮೌಢ್ಯತೆ ನಮ್ಮಮ್ಮನ ತುಂಬ ಕಾಡ್ತಾ ಇತ್ತು. ಆ ಮೌಢ್ಯತೆ ವಿರುದ್ಧ ಹೋರಾಡೋಕ್ಕೆ ನಮ್ಮಮ್ಮನಿಗೆ 2 ದ್ವಂದ್ವ ಮನಸ್ಸುಗಳಿತ್ತು. ಒಂದು ದ್ವಂದ್ವ ಏನಂದರೆ, ಆ ಊರಲ್ಲಿ ಎಲ್ಲ ಮಹಿಳೆಯರು ಹಲ್ಲಿಗೆ ಕಪ್ಪು ಹಾಕಿಸ್ಕೊಂಡಿದ್ದರು. ನಮ್ಮಮ್ಮ ತುಮಕೂರು ಕಡೆಯವರು, ನಮ್ಮಮ್ಮ ಊರಿಗೆ ಬಂದರು. ಆದರೆ ನಮ್ಮಮ್ಮನ ಹಲ್ಲು ಮಾತ್ರ ಕಪ್ಪಿರಲಿಲ್ಲ. ಎಲ್ಲ ಮಹಿಳೆಯರ ಹಲ್ಲುಗಳು ಕಪ್ಪಿತ್ತು. ನಮ್ಮಮ್ಮನಿಗೆ ಕೇಳ್ತೀವಿ, ಅಮ್ಮ ನಿಮ್ಮ ಹಲ್ಲುಗಳು ಬೆಳ್ಳಗವೆ, ಅವ್ವ ನಿಮ್ಮ ಹಲ್ಲುಗಳು ಬೆಳ್ಳಗವೆ, ಬೇರೆಯವರೆಲ್ಲ ಯಾಕೆ? ಇಲ್ಲ, ಅವರೆಲ್ಲ ಕಪ್ಪು ಹಾಕಿಸ್ಕೊಂಡ್ರೆ ನಾನು ಹಾಕಿಸ್ಕೊಳ್ಳಲ್ಲ, ಅದೇನಾಗುತ್ತೆ ಅಂತ ಊರಿಗೆ ಚಾಲೆಂಜ್ ಮಾಡಿಬಿಟ್ರು. ಅಲ್ಲಿ ಧೈರ್ಯ ನನ್ನ ಮೆಚ್ಕೊಳ್ತಿದ್ದೆ. ಇನ್ನು ನಮ್ಮಮ್ಮನ ಧೈರ್ಯ ಏನಂದರೆ, ಹಿಂದಿನ ಕಾಲದಲ್ಲಿ ಯಾರು ಕೂಡ ಮೆಚೂರಾದರೆ ಅಥವಾ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಆ ಮನೆಯಿಂದ ಹೊರಗಡೆ ಹಿತ್ಲಿಗೆ ಹೋಗಬೇಕು. ಈಗ ನಮ್ಮಮ್ಮ ಏನಾರ ತಿಂಗಳಲ್ಲಿ ಆದರೆ ಆಗ ನಮ್ಮಮ್ಮ ಏನು ಮಾಡೋರು, ಸೀದಾ ಊರಿನ ಹೊರಗಡೆ ಅಲ್ಲಿ ಮುಂದೆ ಮನೆ ಹಿಂದ್ಗಡೆ ಇರ್ತಕ್ಕಂಥ ಹಿತ್ಲಿಗೆ ನನ್ನನ್ನು ಅಲ್ಲೋಗಿ ಅವ್ರು ಕೂತ್ಕೊಳ್ಳೋರು. ನಾವು ಮಡಿಕೆಯಲ್ಲಿ ತಗೊಂಡೋಗಿ ನಮ್ಮಮ್ಮನ ಮೇಲೆ 3 ಬಿಂದಿಗೆ ನೀರು ಹಾಕಬೇಕು. 1 ಬಿಂದಿಗೆ ಮೊದಲು ಸಗಣಿ ಹಾಕ್ಬೇಕು ಅಮ್ಮನ ಮೇಲೆ, ಸಗಣಿ ಹಾಕಿ 1 ಬಿಂದಿಗೆ ನೀರು ಹಾಕಬೇಕು. ಅಂದರೆ ಗಡಿಗೆಗಳು ಅಂತೀವಿ, ಗಡಿಗೆಗಳಿತ್ತು ಅವಾಗ. ಆಮೇಲೆ ಹಸುವಿನ ಗಂಜ ತೆಗೆದು ನಮ್ಮ ಅಮ್ಮನ ಮೇಲೆ ಹಾಕಬೇಕು, 1 ಬಿಂದಿಗೆ ಹಾಕಬೇಕು. ಆಮೇಲೆ ಇದೆಲ್ಲ ಆದಮೇಲೆ ಲಾಸ್ಟ್ಗೆ ಬಿಂದಿಗೆಯಲ್ಲಿ ನೀರು ಹಾಕ್ಬಿಟ್ಟು ನಾವು ಈ ಚಡಿಗೆ ಬಂದಮೇಲೆ ನನ್ನ ಬಟ್ಟೆಗಳು ನಮ್ಮ ಅಮ್ಮಂಗೆ ಕೊಡ್ತಿದ್ದೆ. ಅಮ್ಮ ಆ ಬಟ್ಟೆ ಏನಿತ್ತು ಅದನ್ನು ಹಂಗೆ ಒಂದು ಕಡ್ಡಿನ ಅಡಿಕೆ ಕಡ್ಡಿ ದಾರ ಅಲ್ಲಿ ಕಟ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಸೀದಾ ಬಂದಾದಮೇಲೆ ಅಲ್ಲಿ ಅವನು ಯಾರೋ ಮಡಿವಾಳ ಬಂದು ಆ ಸೀರೆ ತೊಗೊಂಡೋಗಿ ಕಣ್ತೂರು ಕೆರೆಯಲ್ಲಿ ಅದನ್ನು ಒಗೆದ್ಬಿಟ್ಟು ಚೌಳು ಹಾಕ್ಬಿಟ್ಟು ತಂದು ನಮಗೆ ಕೊಡೋರು. ಆಗ ಒಂದು 2-3 ಸರಿ ನಮ್ಮಮ್ಮ ಮಾಡಿದ್ರು. ಅದೇನಾಯಿತು ಗೊತ್ತಿಲ್ಲ, ನಮ್ಮಮ್ಮ ಒಂದು ಬದಲಾವಣೆ ಮಾಡಿದ್ರು. ಇನ್ನು ಮುಂದೆ ನಾನು ಸೀರೆ ಕೊಡಲ್ಲ, ಇನ್ನು ಮುಂದೆ ಯಾವ ಮಡಿವಾಳ ಬರೋದು ಬೇಡ. ಯಾಕೆ ನಮ್ಮಮ್ಮ ಹಂಗೆ ಚೇಂಜ್ ಮಾಡಿಬಿಟ್ರು ಅಂದರೆ, ಅವನು ಇವತ್ತು ಆಗಿತ್ತು 3 ದಿವಸ ಆದರೂ 5 ದಿವಸ ಆದರೂ ಒಂದು ಸೀರೆ ಒಗೆದು ಕೊಡಲಿಲ್ಲ. ನಮ್ಮಮ್ಮಂಗೆ ಇದ್ದಿದ್ದೇ 3 ಸೀರೆ. ಒಂದು ಸೀರೆ ಹೋಯ್ತು, ಈ ಸೀರೆ ಆದಮೇಲೆ ಇನ್ನೊಂದು ಸೀರೆ ಬರಲಿಲ್ಲ. ಅವನು ಬೇಜಾರಾಯಿತು, ಇನ್ನಿಲ್ಲ ನನ್ನ ಸೀರೆ ನಾನೇ ಒಗ್ಕೊಳ್ತೀನಿ ಅಂತ. ಆಗ ಹಿತ್ಲಿಗೆ ಹೋಗಿ ನೀರು ಹಾಕ್ಕೊಳ್ತಿದ್ದರು. ತಿಂಗಳಾದಮೇಲೆ ಮನೆ ಒಳಗಡೆನೇ ಹಾಕ್ಕೊಳ್ಳೋಂಗಾದ್ರು. ಇದನ್ನು ನೋಡಿ ಎಲ್ಲರೂ ವಿರೋಧಿಸಿದ್ರು. ಐನರಮ್ಮ ಹಿಂಗೆ ಮಾಡ್ತಾಳಂತೆ, ಅಂತ. ಆಗ ಎಲ್ಲರೂ ಕೂಡ ಚೇಂಜ್ ಆದರು. ಇದಲ್ಲದೆ ನಮ್ಮಮ್ಮ ಎಷ್ಟೆಲ್ಲ ಚೇಂಜ್ ಮಾಡಿದರು. ಆದರೆ ಅಷ್ಟೇ ದ್ವಂದ್ವ. ಅಲ್ಲೆಲ್ಲ ದೇವ್ರು ಬರುತ್ತೆ ಅಂದರೆ ನಮ್ಮಮ್ಮ ಹೋಗ್ತಾರೆ, ಇಲ್ಲಿ ಹೀಗಾದರೆ ನಮ್ಮಮ್ಮ ಹೋಗ್ತಾರೆ. ಆಮೇಲೆ ಮೆಚೂರ್ ಆದರೆ 5 ದಿವಸ ಹೊರಗಡೆ ನಿಲ್ಲಿಸ್ತಿದ್ರು. ಅಥವಾ ಮೆಚೂರ್ ಆದರೆ ಪ್ರಪ್ರಥಮವಾಗಿ ಋತುಮತಿ ಆದರೆ ಒಂದು 12 ದಿವಸ ಗುಡಿಸ್ಲಾಕಿ ಹೊರಗಡೆ ಅಲ್ಲಿ ಮನೆ ಮುಂದೆ ಕೂರಿಸ್ತಿದ್ರು. ಅದನ್ನು ವಿರೋಧಿಸಿದ್ರು. ನನಗೆ ಕಾಣಂಗೆ ನಮ್ಮಕ್ಕನ್ನು ಕೂರಿಸ್ಲಿಲ್ಲ. ಕೂರಿಸಲ್ಲ ನಾನು, ಅಲ್ಲಿರಲಿ 12 ದಿವಸ. ಅಷ್ಟೆಲ್ಲ ಕ್ರಾಂತಿಯಾಗಿ ಹೊರಡ್ತಾರೆ ನಮ್ಮಮ್ಮ ಒಂದು ಕಡೆ, ಮತ್ತು ಮೌಢ್ಯತೆ ಒಳಗಡೆ ಒಂದು ಕಡೆ ತುಂಬ ಮುಗ್ಧರಾಗ್ತಾರೆ. ನಮ್ಮಮ್ಮನ ಮೇಲೆ ಈ ತುಲನೆ ನನಗೆ ಯಾವಾಗಲೂ ಸಂಶಯವಾಗಿ ಇರ್ತು. ಒಂದು ಸರಿ ಧೈರ್ಯ ಇರುತ್ತೆ ನಮ್ಮಮ್ಮಂಗೆ, ಒಂದು ಸರಿ ಧೈರ್ಯ ಇರಲ್ಲ. ಯಾಕೆ ಅಂತ. ಆದರೆ ಹುಲಿಕಲ್ಲಿ ಒಂದು ಕ್ರಾಂತಿಯ ರೀತಿಯಲ್ಲಿ ಎಲ್ಲರೂ ಹಲ್ಲಿಗೆ ಬಣ್ಣ ಹಾಕ್ಕೊಂಡಿದ್ರು, ನಮ್ಮಮ್ಮ ಹಾಕಿಸ್ಲಿಲ್ಲ. ಆದರೆ ನಮ್ಮಮ್ಮನ ಕ್ರಾಂತಿಯ ವಿಷಯಗಳಿದೆಯಲ್ಲ, ಊರನ್ನು ಬದಲು ಮಾಡಿದ್ದು, ಅಲ್ಲಿ ನನಗೆ ಒಂದು ರೀತಿಯ ರೋಮಾಂಚನ ಆಗೋದು ನಮ್ಮಮ್ಮನೇ ಕಾರಣ. ನಿಜವಾಗಲೂ ನನಗೆ ಒಂದು ಮೈ ಮೇಲೆ ದೇವರು ಬಂದಾಗ ಅವನು ನಮ್ಮಮ್ಮನ್ನ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದು. ನಿಜವಲ್ಲೂ ದೇವರು ಬರುತ್ತಾ ಮೈ ಮೇಲೆ, ಸಾಧ್ಯನಾ ಇದು ಅಂತಕ್ಕಂಥದ್ದು ಒಂದು ಆವೇಶಕ್ಕೆ ನಾನು ಒಳಗಾದರೆ, ಪ್ರಶ್ನೆಗೊಳಗಾದರೆ. ಇನ್ನೊಂದು ನಮ್ಮಮ್ಮನ ಕ್ರಾಂತಿಯ ಆ ಕಹಳೆ ಇದೆಯಲ್ಲ, ಅದು ನನಗೆ ರೋಮಾಂಚನ ಕೊಡ್ತಾಯಿತ್ತು. ಇಲ್ಲ, ನಮ್ಮಮ್ಮನೇ ಇದಕ್ಕೆ ಪ್ರಪ್ರಥಮ ನಾನು ಈ ಬದಲಾವಣೆ, ಈ ಹೆಜ್ಜೆ ಹಾಕಲಿಕ್ಕೆ ನಮ್ಮಮ್ಮ ನನಗೆ ಕಾರಣ ಆಗ್ತಾರೆ. ಇದರ ನಡುವೆಯೂ ಕೂಡ ನಮ್ಮೂರಲ್ಲಿ ಅಸ್ಪೃಶ್ಯತೆ ಇತ್ತು. ಮಾದಿಗರೆಲ್ಲ ಒಂದು ಕಡೆ ಇರಬೇಕು. ಇಲ್ಲಿ ಲಿಂಗಾಯತರು ನಮ್ಮೂರಲ್ಲಿ 2 ಮನೆ. ಇನ್ನು ಬ್ರಾಹ್ಮಣರು ಇರಲಿಲ್ಲ, ವೈಷ್ಣವರಿದ್ದರು. ಇನ್ನು ಇದ್ದಿದ್ದೆಲ್ಲ ಒಕ್ಕಲಿಗರ ಸಾಮ್ರಾಜ್ಯ. ಅವರೆಲ್ಲರೂ ಏನು ಹೇಳೋದು ಅಂದರೆ, ನಮಗೆ ವರ್ಷಕ್ಕೊಂದು ಸರಿ ಐನರಿಗೆ ನಾವೆಲ್ಲ ಬೆಳೆದಿದ್ದು ಕೊಡಬೇಕು. ಸರಿ, ವರ್ಷಕ್ಕೊಂದು ಸರಿ ಐನರಿಗೆ ಕೊಡೋದು, ಐನರೇ ತಗೊಳ್ಳಿ ಅಂತ ಹೇಳಿ ಅವ್ರೇನು ಬೆಳೆದಿರ್ತಾರೆ ಅದು ಕೊಡೋದು. ವರ್ಷ ಪೂರ್ತಿ ನಮ್ಮನ್ನು ಕಾಲಲ್ಲಿ ಒದೆಯೋದು, ಬೈಯೋದು. ಇಷ್ಟೇ. ಯಾಕೆಂದರೆ ನಮಗೆ ಆ ಬಡಸ್ತನ ಅವ್ರು ನಮ್ಮನ್ನು ಬೈಯಲಿಕ್ಕೆ ಕಾರಣ ಆಗೋದು.
ಇದೆಲ್ಲ ಎಷ್ಟೋ ಸರಿ ನಮ್ಮ ಈಶ್ವರಯ್ಯ ಅಲ್ಲೆಲ್ಲ ಒಕ್ಕಲಿಗರ ಮನೆಯಲ್ಲಿ ಅವನು ಉಕ್ಕೆ ಮಾಡೋಕ್ಕೆ ಹೋಗೋನು, ವ್ಯವಸಾಯ ಮಾಡೋಕ್ಕೆ ಹೋಗೋನು. ನಮ್ಮಣ್ಣ ದುಡಿದು ಬಂದು ಎಲ್ಲಿ ಸಿದ್ಧಗಂಗಾ ಮಠಕ್ಕೆ ಬಂದು ಎಲ್ಲೇ ರಜಾ ಬಂದರೂ ಅವನು ಕೂಡ ವ್ಯವಸಾಯಕ್ಕೆ ಹೋಗೋನು. ಇದೆಲ್ಲ ನೋಡಿ ನಾನು 8-9ನೇ ಕ್ಲಾಸಲ್ಲಿದ್ದಾಗ ಬಾವಿ ತೆಗಿತಾಯಿದ್ರು ನೀರಿಗೋಸ್ಕರ. ಆ ಬಾವಿ ತೆಗಿತಾ ಇದ್ದಾಗ ಭಾನುವಾರ ಬಂತು, ರಜಾ ಬಂತು ಅಂದರೆ ನಾನು ಬಾವಿ ಮಣ್ಣು ತೆಗಿಯೋಕ್ಕೆ ಹೋಗ್ತಿದ್ದೆ. ನನಗೆ ಎಣ್ಣಾಳು ಅಂತ ಕರೆಯೋರು. ಏನಂದರೆ ಕೆಳಗಡೆಯಿಂದ ಅವರು ಮಣ್ಣು ಕೊಡೋರು, ಮಂಕ್ರಿಲಿ ಹೊತ್ಕೊಳ್ಳೋದು, ಹೊರಗಡೆ ಹಾಕೋದು. ನಾನು ಅಷ್ಟು ಕಷ್ಟ ಬೀಳ್ತಾ ಇದ್ದೆ. ಒಂದು ಸೆಕೆಂಡ್ ನನ್ನ ಜೀವನದಲ್ಲಿ ಮೊದಲಿಂದಲೂ ಕೂತ್ಕೊಂಡನಲ್ಲ. ಆಗ ಇಷ್ಟೆಲ್ಲ ಮಾಡಿದ್ರೂ ಕೂಡ ನನಗೆ ಆ ಶಾಂತಿ ಜ್ಞಾಪಕಕ್ಕೆ ಬರ್ತಾಳೆ. ಐನರು ಮಾದಿಗರನ್ನು ಮುಟ್ಟಿಸ್ಕೊಳ್ಳೋಂಗಿಲ್ಲ, ಅಸ್ಪೃಶ್ಯತೆ ಅದು. ಹಾಗಾದರೆ ಆ ಜಾತಿ ಏನು, ಈ ಜಾತಿ ಏನು ನನಗೆ ಗೊತ್ತಿಲ್ಲ. ಮಾದಿಗರು ಯಾಕೆ? ಯಾಕೆಂದರೆ ಊರ ಮುಂದೆ ಅವರಿಗೆ ಆ ಊರ ಮುಂದಿನ ಬಾವಿಲಿರೋ ನೀರೇ ತಗೋಬೇಕು, ಇಲ್ಲಿ ಮುಟ್ಟಂಗಿಲ್ಲ. ಇಲ್ಲಿ ಊರೊಳಗಡೆ ಬಾವಿಲಿ ನಾವೇ ತಗೋಬೇಕು, ಬೇರೆ ಯಾರು ಮುಟ್ಟಂಗಿಲ್ಲ. ಕೆರೆ ಹತ್ರ ಹೋದರೆ ಊರ ಮುಂದೆ ಇವ್ರು ತಗೋಬೇಕು, ಅಲ್ಲಿಂದ ಹೊರಗಡೆಗೆ ಅವರು ಆ ಬಾವಿಲೇ ನೀರು ತಗೋಬೇಕು, ಇನ್ಯಾರು ಮುಟ್ಟಂಗಿಲ್ಲ. ಅಕಸ್ಮಾತ್ ಅವ್ರೇನಾರು ತಪ್ಪಿ ನೀರು ಕುಡಿಲಿಕ್ಕೆ ಬಂದರೆ ನಾವು ಬಿಂದಿಗೆನಲ್ಲಿ ಹಿಂಗೆ ನೀರು ಹಾಕಬೇಕು, ಅವ್ರು ಹಿಂಗೆ ಹಿಡ್ಕೊಂಡು ನೀರು ಕುಡಿಬೇಕು. ಯಾಕೀಗೆ? ನನಗೆ ಆ ಜಾತಿ, ಅಸ್ಪೃಶ್ಯತೆ ಇವ್ಯಾವು ಕಾಣಿಸ್ಲಿಲ್ಲ. ಯಾಕೆಂದರೆ ಅವತ್ತು ಶಾಂತಿ ಒಂದಿಷ್ಟು ಮುದ್ದೆನ ಕೊಡಲಿಲ್ಲ ಅಂದಿದ್ರೆ ನಾನು ಬದುಕ್ತಿದ್ನ? ಅವತ್ತು ಮಾದಿರ ಬಾವಿನಲ್ಲಿ ಹೋಗಿ ಬಿದ್ದಿದ್ರೆ ಏನಾಗ್ತಿತ್ತು? ಇಲ್ಲಿ ನನಗೆ ಅಲ್ಲಿ ಇನ್ನೊಂದು ಸರಿ ಏನಾಯಿತು ಅಂದರೆ, ನಮ್ಮ ಮುಂದೆ ನಂಜಯ್ಯ ಅಂತ ಕರಿತೀವಿ, ಬಸವಣ್ಣರ ನಂಜಯ್ಯರ ಮನೆ. ಒಂದು ದಿವಸ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ ನನಗೆ. ಅದು ದೊಡ್ಡ ಮನೆ, ಶ್ರೀಮಂತರ ಮನೆ. ಒಂದು ಸರಿ ಯಾವಾಗ ಹೊಟ್ಟೆ ಹಸಿತೋ ನಾನು ಸೀದಾ ಒಳಗಡೆಗೆ ಹೋಗಿ ಅವರು ರೊಟ್ಟಿ ಎಲ್ಲ ಬೇಯಿಸಿದ್ದಾದಮೇಲೆ ಎಲ್ಲರೂ ತಿಂದಾದ್ಮೇಲೆ ಉಳಿದಿರೋ ರೊಟ್ಟಿಗಳನ್ನ ಒಲೆ ಮೇಲೆ ಹಿಂದ್ಗಡೆಗೆ ಎಸಿತಿದ್ರು. ಯಾಕೆಂದರೆ ಗಟ್ಟಿ ಆಗೋದು, ಬಿಸಿ ಇರೋದಿಲ್ಲ, ಗಟ್ಟಿ ರೊಟ್ಟಿ ಆಗಿಬಿಟ್ಟದು, ಕಟಕ್ ರೊಟ್ಟಿ ಅಂತ ಹೇಳಿ ಕರಿತೀವಿ. ಆಗ ಅಲ್ಲಿ ಒಲೆ ಮೇಲೆ ಇದ್ದಂಥ ಬಿಸಾಕಿದ ರೊಟ್ಟಿ ತಗೊಂಡು ಈಚೆಡಿಗೆ ಬರೋ ಅಷ್ಟೊತ್ತಿಗೆ ಆ ನಿಂಗಿ ಅಂತ ಹೇಳಿ ಕರಿತೀವಿ, ಆ ನಿಂಗಿ ಕೆಂಪಿ ಇಬ್ಬರು ಅಕ್ಕ ತಂಗಿಯರು ನಿಂಗೆ ಬಂದ್ಬಿಟ್ಟು ಕಲೆಯರ ಮಗ ಬಂದವನೇ, ಕಳ್ಳತನ ಮಾಡೋಕ್ಕೆ ಬಂದವನೇ ಅಂತ ಸಿಕ್ಕಾಬಟ್ಟೆ ಒಯ್ದುಬಿಟ್ಲು. ಅವತ್ತು ನಾನು ಹಸಿವಿಗೆ ಅಂತ ಬಂದಿದ್ದಕ್ಕೆ ಹಿಂಗಾಯ್ತಲ್ಲ ಅಂತೇಳಿ. ಆದರೆ ಕೆಂಪ ಬಂದು ತಿನ್ನೋಗ ಮಗ ತಿನ್ನೋ, ನೀನೇನು ಬಂದಿಲ್ಲ ಅಂತ ಹೇಳಿ ಕೊಟ್ಟಳು. ನಮ್ಮಮ್ಮ ಅಷ್ಟೊತ್ತಿಗೆ ಬಂದು ನಾಳೆ ಕೊಡೋದ್ಬಿಟ್ಲು, ಇಷ್ಟೊಂದು ಬೇಕಾ ಅಂತ ಹೇಳಿ. ಆದರೆ ನನಗಿಲ್ಲಿ ಜಾತಿ ಭೇದ ಬಿಟ್ಟು ಹೊರಗಡೆ ಬರಲಿಕ್ಕೆ ಈ ಹಸಿವು ಯಾವ ಜಾತಿಯನ್ನು ನೋಡಲಿಲ್ಲ.